ಮತ್ತೆ ಬಲಿ ತೆಗೆದುಕೊಂಡಿದೆ ಕಿಲ್ಲರ್ ಬಿಎಂಟಿಸಿ. ಶಾಲೆಯಿಂದ ಖುಷಿಯಾಗಿ ಮನೆಗೆ ಹೋಗ್ತಾ ಇದ್ದ ಬಾಲಕಿಯ ಮೇಲೆ ಬಸ್ ಹರಿದಿದೆ. ಪರಿಣಾಮ ಆಕೆ ಮಸಣಕ್ಕೆ ತನ್ನದಲ್ಲದ ತಪ್ಪಿಗೆ ಮಸಣಕ್ಕೆ ಸೇರಿದ್ದಾಳೆ 9 ವರ್ಷದ ವಿದ್ಯಾರ್ಥಿನಿ ಭುವನ ಎಂಬಂತಹ ಹೆಣ್ಣು ಮಗಳು. ರಸ್ತೆ ಪಕ್ಕ ಶಾಲೆ ಮುಗಿಸ್ಕೊಂಡು ಬಂದು ನಿಂತಿದ್ದಾಕೆ ಆಕೆಯ ಮೇಲೆ ಬಿಎಂಟಿಸಿ ಬಸ್ ಹರಿದಿದೆ. ಸಿಗ್ನಲ್ ಪಕ್ಕದಲ್ಲೇ 9 ವರ್ಷದ ವಿದ್ಯಾರ್ಥಿನಿ ಭುವನ ನಿಂತಿದ್ಲು. ರಾಜಾಜಿನಗರ 1ನೇ ಬ್ಲಾಕ್ನಲ್ಲಿ ನಡೆದಿರುವಂತಹ ದುರ್ಘಟನೆ. ಬಿಎಂಟಿಸಿ ಎಲೆಕ್ಟ್ರಿಕ್ ಬಸ್ ಡ್ರೈವರ್ನಿಂದ ನಡೆದಿರುವಂತಹ ದುರಂತ ಇದು. ಬಾಲಕಿಗೆ ಡಿಕ್ಕಿ ಹೊಡಿತಾ ಇದ್ದಂತೆ ಚಾಲಕ ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ ಭುವನ. ಏಕೆ ಪಾಂಚಜನ್ಯ ಸ್ಕೂಲ್ನಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದ ಹೆಣ್ಣು ಮಗಳು ಶಾಲೆಯಿಂದ ಮನೆಗೆ ವಾಪಸ್ ಬರಬೇಕಾದ್ರೆ ಆಗಿರುವಂತಹ ದುರ್ಘಟನೆ. ಬೆಳಗ್ಗೆ 11:30 ಟೈಮ್ನಲ್ಲಿ ಆಗಿರುವ ದುರ್ಘಟನೆ. ಓಕೆ, ಇವತ್ತು ಶನಿವಾರ ಇರೋದ್ರಿಂದ ಬೆಳಗ್ಗೆ ಸ್ಕೂಲ್ ಮುಗಿಸ್ಕೊಂಡು ಮಧ್ಯಾಹ್ನ ಪಾಪ ಮಗು ಮನೆಗೆ ಸೇರ್ಕೊಳ್ಳೋಕೆ ಬರ್ತಾ ಇತ್ತು. ಮಗಳ ಸಾವಿನ ವಿಚಾರ ತಿಳಿದು ಬರ ಸಿಡಿಲು ಬಡಿದಂತಾಗಿದೆ ಹೆತ್ತವರಿಗೆ. ಮಹಾಲಕ್ಷ್ಮಿ ಲೇಔಟ್ ಬೋವಿಪಾಳ್ಯದಲ್ಲಿ ವಾಸವಿತ್ತು ಕುಟುಂಬ. ಜೀವನಕ್ಕೆ ಜೋಳ ಮಾರ್ಕೊಂಡು ಜೀವನವನ್ನು ನಡೆಸ್ತಾ ಇದ್ರು. ಭುವನ ಪೋಷಕರು ಆಸ್ಪತ್ರೆ ಬಳಿ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಪೋಷಕರಿಗೆ ಶಾಸಕ ಗೋಪಾಲಯ್ಯ ಪತ್ನಿ ಹೇಮಲತಾ ಸಾಂತ್ವನ ಹೇಳೋ ಕೆಲಸ ಮಾಡಿದ್ದಾರೆ. MS ರಾಮಯ್ಯ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ನಡೆದಿದ್ದು, ಮರಣೋತ್ತರ ಪರೀಕ್ಷೆಯ ನಂತರ ಭುವನ ಮೃತದೇಹವನ್ನ ಪೋಷಕರಿಗೆ ಹಸ್ತಾಂತರ ಮಾಡಿದ್ದಾರೆ. ಬೆಳಗ್ಗೆ ಶಾಲೆಗೆ ಸ್ಕೂಲ್ ಬ್ಯಾಗನ್ನು ಹಾಕೊಂಡು ಹೋದಂತಹ ಹೆಣ್ಣು ಮಗಳು ವಾಪಸ್ ಮನೆಗೆ ಸೇರಿದ್ದು ಒಂದು ಹೆಣವಾಗಿ. ಪೋಷಕರು ಇದನ್ನು ಹೇಗೆ ಸಹಿಸ್ಕೊಳ್ತಾರೆ? ಇತ್ತೀಚೆಗೆ ಯಾಕೆ ಈ ಪ್ರಮಾಣದಲ್ಲಿ BMTCಗಳಿಂದ ಇಂತಹ ಅವಘಡಗಳು, ಅನಾಚಾರ, ಆಕ್ಸಿಡೆಂಟ್ಗಳಾಗ್ತದೆ ಗೊತ್ತಿಲ್ಲ. ಅದರಲ್ಲೂ ಕೂಡ ಎಲೆಕ್ಟ್ರಿಕ್ ಬಸ್ಗಳಿಂದ ವಿಪರೀತ ಆಗ್ತಾ ಇದೆ. ನೀವುಗಳು ಏನೇ ಹೇಳಿ, ವಾರಕ್ಕೆ 1, ತಿಂಗಳಿಗೆ 5-6 ಈ ರೀತಿಯಾಗಿ ಹೆಣಗಳನ್ನು ಬೀಳಿಸ್ತಾ ಇದ್ದಾರೆ ಇವರು. ಸುಮ್ಮನೆ ನಿಂತವರ ಬಳಿ ಹತ್ತಬೇಕಾದ್ರೆ ಪ್ರಜ್ಞೆ ಇಲ್ಲದ ರೀತಿಯಲ್ಲಿ BMTC ಅವರು ವರ್ತಿಸ್ತಾ ಇದ್ದಾರೆ. ನೋ ಡೌಟ್ ಇದರಲ್ಲಿ. ಹೀಗಿರುವಾಗ BMTC ಬಸ್ ಅಕ್ಕಪಕ್ಕ ಬರ್ತಾ ಇದೆ ಅಂದರೆ ಭಯ ಆಗುತ್ತೆ. ಈಗ ಎಂಥವ್ರಿಗೆ ಆದರೂ ಆಗಲಿ ಎಲ್ಲಿ ಬಂದು ಮೈ ಮೇಲೆ ನುಗ್ತಾರೋ ಅಂತ. 9 ವರ್ಷದ ಭುವನ ಪಾಪ ಬೆಳಗ್ಗೆ ಸ್ಕೂಲ್ಗೆ ಹೋಗಿತ್ತು, ಖುಷಿಯಾಗಿ ಮನೆಗೆ ಬರ್ತಾ ಇತ್ತು. ಕಾರಣ ಶನಿವಾರ, ನಾಳೆ ಬೇರೆ ಭಾನುವಾರ ರಜೆ ಇರುತ್ತೆ, ಆಟ ಆಡೋಣ ಅಂತನೋ ಅಪ್ಪ ಅಮ್ಮ ಇಲ್ಲಿಗಾರು ಕರ್ಕೊಂಡು ಹೋಗ್ತೀನಿ ಅಂತನೋ ಏನೋ ಹೇಳಿರ್ತಾರೆ. ಖುಷಿಯಾಗಿ ಮನೆಗೆ ಬರಬೇಕು, ರಸ್ತೆಯನ್ನು ಇನ್ನೇನು ಕ್ರಾಸ್ ಮಾಡಬೇಕು. ರಸ್ತೆ ಬದಿ ನಿಂತಿದ್ದಂತಹ ಆ ಮಗುವಿಗೆ ಬಸ್ ಬಂದು ಡಿಕ್ಕಿ ಹೊಡೆದಿದೆ. ಪರಿಣಾಮ ಮಗು ಸ್ಪಾಟಲ್ಲಿ ಡೆತ್ ಆಗಿದೆ. ಇಂತಹ ಘಟನೆಗಳು ಮರುಕಳಿಸ್ತಲೇ ಇದೆ. ಯಾಕೆ ಇದೊಂಥರ ಹೆಂಗೆ ಗೊತ್ತಾ, ಇವತ್ತಾಯ್ತಾ ನಾಳೆ ಒಂದು ದಿನ ಅಲರ್ಟ್ ಆಗಿರ್ತಾರೆ, ನಾಡಿದ್ದಿಂದ ಅದೇ ಹಣೆ ಬರ. ಇವ್ರುಗಳು ಏನು ಬಸ್ನ ಜನರ ಸೇವೆಗೆ ಒದಗಿಸ್ತಾ ಇದ್ದಾರೋ ಅಥವಾ ಜನರ ಸಾವಿಗೆ ಓಡಿಸ್ತಾ ಇದ್ದಾರೋ ಗೊತ್ತಾಗ್ತಾ ಇಲ್ಲ. Okay.